ಗೊತ್ತಿಲ್ಲ ನೀವೆಲ್ಲ ನಮ್ಮ ಧರ್ಮ ವಿವೇಕಾನಂದ ಧರ್ಮ ಬಿಟ್ಬಿಟ್ಟು ಮಹಾತ್ಮ ಪೂಜೆಯವರು ಮಹಾರಾಷ್ಟ್ರದಲ್ಲಿ ದೊಡ್ಡ ಚಳವಳಿ ಮಾಡೋದು, ಅವರು ಅದನ್ನು ಬಿಟ್ಬಿಟ್ರು. ಕೇರಳದ ನಾರಾಯಣ ಗುರುದೇವರು ಬಿಟ್ಟರು. ತಮಿಳುನಾಡಲ್ಲಿ ತಂದೆ ಪೆರಿಯರ್ ಬಿಟ್ಟರು. ಅಂಬೇಡ್ಕರ್ ಬಿಟ್ಟರು. ಅಂತ ದೊಡ್ಡ ಏನು ಗುಲಾಮ್ಗಿರಿ ಬರಬೇಕು. ಆದ್ದರಿಂದ ಬಾಬಾ ಸಾಹೇಬ್ ಹೇಳಿದ್ರು, ಈ ಯಾವ ದೇವರುಗಳನ್ನು ಪೂಜೆ ಮಾಡಬೇಡಿ, ಇವೆಲ್ಲ ನಿಮ್ಮನ್ನು ಕೊಲೆ ಮಾಡೋ ದೇವರುಗಳು, ಹಿಂದೂ ದೇವರುಗಳೆಲ್ಲ ನಿಮ್ಮನ್ನು ಕೊಲೆ ಮಾಡೋ ದೇವರುಗಳು. ನಾನೊಂದು ಪುಸ್ತಕ ಬರೆದಿದ್ದೇನೆ, ರಾಮ ಮಂದಿರ ಏಕೆ ಬೇಡ. ನೀವು ರಾಮ ದೇವರು ಅಂತಿಲ್ಲ, ರಾಮ ವಾಲ್ಮೀಕಿ ರಾಮಾಯಣದ ಪ್ರಕಾರ ಅವರ ತಂದೆಗೆ ಹುಟ್ಟಿದವನಲ್ಲ ಅವನು ರಾಮ. ವಾಲ್ಮೀಕಿ ರಾಮಾಯಣದಲ್ಲಿ ಇದು, ವಾಲ್ಮೀಕಿ ರಾಮಾಯಣದಲ್ಲಿ ದಶರಥ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡ್ತಾನೆ. ಆ ಪುತ್ರ ಕಾಮೇಷ್ಟಿ ಯಾಗದಲ್ಲಿ ಬ್ರಾಹ್ಮಣರ ನಿಯಮ ಏನು ಅಂತಂದ್ರೆ, ಮಹಾರಾಜ ತನ್ನ ಮಹಾರಾಣಿಯರನ್ನ ಪುರೋಹಿತರಿಗೆ ಕೊಡಬೇಕು. ಅವತ್ತಿನ ರಾತ್ರಿ ಆ ಪುರೋಹಿತರು ಅವರ ಮಹಾರಾಣಿಯರಂತೆ ಮರಿಕೋಬೇಕು. ಅದೇ ವಾಲ್ಮೀಕಿ ರಾಮಾಯಣ ನಾನು ಉಲ್ಲೇಖ ಪಟ್ಟಿದ್ದೆ ಆ ಹೆಸರುಗಳೆಲ್ಲ. ಆದ್ದರಿಂದ ಇನ್ಯಾರು ಬಂದವನು ಕೇಸ್ ಆಗ್ತಾನೆ ಅಂತ ಏನಾದರೂ ತೋರಿಸ್ಕೊಂಡ್ರೆ ಮೊಟ್ಟ ಮೊದಲು ನನ್ನ ಪುಸ್ತಕ ಓದ್ಕೊಳ್ಳಿ, ವಾಲ್ಮೀಕಿ ರಾಮಾಯಣ ಓದ್ಕೊಳ್ಳಿ. ವಾಲ್ಮೀಕಿ ರಾಮಾಯಣದಲ್ಲಿರ್ತಕ್ಕಂಥ ಮಾತುಗಳನ್ನೆಲ್ಲ ನನ್ನ ಪುಸ್ತಕ ಕೊಟ್ಟಿದ್ದೇನೆ. ರಾಮ ಮಂದಿರ ಏಕೆ ಬೇಡ ನನ್ನ ಅವನ ಅಮ್ಮಿಗೆ ದೇವರಿಗೆ ಅಪ್ಪನ ಕೊಡ್ಸೋನಲ್ಲ ಅಂತ ಹೇಳಿದರೆ, ನಿಮ್ಮನ್ನೇನಾದ್ರು ಅಪ್ಪನ ಕೊಡ್ದ ಆ ಮಕ್ಕಳು ಕರೀತಾರೆ. ಅವರು ನೀವು ಶೂದ್ರಗಳಿಗೆಲ್ಲ ಹಾಗೆ ಕೊಡ್ಬೋದು. ಶೂದ್ರಂತ ಕಾರ್ಯ ದಾಸ್ಯಂ ಕ್ರೀಡ ಕ್ರೀಡಮೇವ ದೇವರು ಶೂದ್ರರನ್ನ ಬ್ರಾಹ್ಮಣರ ಸೇವೆ ಮಾಡುವುದಕ್ಕಾಗಿ ಸೃಷ್ಟಿ ಮಾಡಿದ್ದಾನೆ. ಈ ಶೂದ್ರರು ಯಾರ್ಯಾರು ಯುದ್ಧ ಮಾಡೋದು ಎದುರ್ಕೊಂಡು ಓಡೋಗ್ತಾರೆ, ಅನ್ನಕ್ಕೆ ಖರ್ಚು ಸೇರ್ಕೊಂಡಿರ್ತಾರೆ, ಚೀಟಕ್ಕೆ ಖರ್ಚು ಸೇರ್ಕೊಂಡಿರ್ತಾರೆ, ಬಾಳೆ ದಂಡ ತಿಂತಿರ್ತಾರೆ. ಇವರೆಲ್ಲ ಶೂದ್ರರು ಅಂತ ಕೊಟ್ಟಿದ್ದಾರೆ. ಮನೆಯಲ್ಲೇ ಇರ್ತಕ್ಕಂಥ ಸೇವಕಿ ಇರ್ತಾರ, ಆಳಿಗೆ ಹುಟ್ಟಿದವರು ಯಾರು ಶೂದ್ರರು. ಇದನ್ನ ನಾವು ಮನುಸ್ಮೃತಿ ತತ್ವೇ, ಮನುಸ್ಮೃತಿ ಜಾರಿ ತತ್ವೇ ಅಂತ ಹೇಳ್ತಾವ್ರೆ. ಹೇಳ್ತಾ ಇದ್ದಾರೆ ತಾನೆ? ನೀವು ಯಾರಾದರೂ ಅದು ವಿರೋಧಿಸಿದ್ದೀರಾ? ಯಾಕೆ ನೀವು ಓದೇ ಆದ್ದರಿಂದ ನಮ್ಮ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನಾವು ಬಾಬಾ ಸಾಹೇಬರ ಸಂವಿಧಾನವನ್ನು ಉಳಿಸ್ಕೊಳ್ಬೇಕು. ಯಾಕೆಂದ್ರೆ ಎಲ್ಲರೂ ಸಮಾನರು ಅಂತ ಹೇಳಿದರೆ ಬಾಬಾ ಸಾಹೇಬರು. ಬಾಬಾ ಸಾಹೇಬ್ ಬಹಳ ದೊಡ್ಡವರು. ಅವರಷ್ಟು ದೊಡ್ಡವರು ಶಂಕರಾಚಾರ್ಯರು ಇಲ್ಲ, ರಾಮಾನುಜಾಚಾರ್ಯರು ಇಲ್ಲ, ಮಧ್ವಾಚಾರ್ಯರು ಇಲ್ಲ, ಯಾರು ಇಲ್ಲ. ಶಂಕರಾಚಾರ್ಯ ಶೂದ್ರಿಗೆ ವಿದ್ಯೆ ಕೊಡಬೇಡಿ ಅಂತ ಬಂದರು. ನಾನು ಬರೆದರೆ ಪುಸ್ತಕ 23 ಮುದ್ರಣ ಬಂದಿದೆ, ಅನೇಕ ಭಾಷೆಗಳಿಗೆ ಅನುವಾದ ಆಗಿದೆ. ನೀವೆಲ್ಲ ಓದ್ಬೇಕು ಪುಸ್ತಕಗಳು, ತಿರುಗೋಲ್ ಕಷ್ಟ ಆಗಬೇಕು. ಇದರಲ್ಲಿ ಅವನು ಹೇಳ್ತಾನೆ, ನ ಶೂದ್ರಾಯ ಮತಿಪ್ರಜ್ಞ, ಶೂದ್ರರಿಗೆ ವಿದ್ಯಾಬುದ್ಧಿ ಕೊಡಬೇಡಿ ಅಂತ ಹೇಳ್ತಾರೆ. ಭಯಂಕರವಾದ. ಆದ್ದರಿಂದ ಈ 3 ಜನರು ನಮ್ಮ ಪಠ್ಯಪುಸ್ತಕಗಳನ್ನು ತೆಗೆದಿ ಅಂತ. 10 ಜನ ಏನು ಓದಿಲ್ಲ, ನಮ್ಮ ರಾಜಕಾರಣಿಗಳು ಯಾರು ಸರಿಯಾಗಿ ಏನು ಓದ್ತಿಲ್ಲ, ತಿಳುವಳಿಕೆ ಇಲ್ಲ. ಆಮೇಲೆ ಪೆರಿಯಾರವರು ತಮಿಳುನಾಡಿನಲ್ಲಿ ದೊಡ್ಡ ಚಳವಳಿ ಮಾಡಬೇಕು. ಸುಮಾರು 50-60 ವರ್ಷಗಳ ಹೋರಾಟ ಮಾಡಿ ತಮಿಳುನಾಡಿನ ಜನರನ್ನೆಲ್ಲ
ಅವರು ಬ್ರಾಹ್ಮಣ ಮಧ್ಯದಲ್ಲಿ ಮನೆ ಮತ್ತು ಸಹಾಯ ಮತ್ತೆ ಹಿಂದೂ ಸಾಮ್ರಾಜ್ಯಶಾಹಿಯ ಇತಿಹಾಸ ಅಂತ ಈ ಪುಸ್ತಕ ಬರೆದಿದೆ. ಇದು 10ನೇ ಮುದ್ರಣ ಬಂದಿದೆ. ಈಗ 10ನೇ ಮುದ್ರಣ. ಇದರಲ್ಲಿ ಬುದ್ಧ ಧರ್ಮ ಎಷ್ಟು ವರ್ಷಗಳಿತ್ತು ನಮ್ಮ ದೇಶದಲ್ಲಿ? 1500 ವರ್ಷಗಳ ಕಾಲ ಇತ್ತು. 1500 ವರ್ಷಗಳ ಕಾಲ ಇದ್ದಂಥ ಬುದ್ಧ ಧರ್ಮವನ್ನು ನಾಶ ಮಾಡಿದ್ರು. ಯಾರೋ ಮನುಸ್ಮೃತಿವಾದಿಗಳು ನಾಶ ಮಾಡಿದ್ರು, ರಾಜಗಳನ್ನೆಲ್ಲ ಕೊಂದಾಕಿದ್ರು. ಎಲ್ಲ ಇತಿಹಾಸ ಈ ಪುಸ್ತಕದಲ್ಲಿ. ನೀವು ಓದುವ ಶಾಲಾ ಕಾಲೇಜಿನ ಪಠ್ಯಪುಸ್ತಕಗಳು ಸುಳ್ಳಿನಂತೆ. ನಿಜವಾದ ಇತಿಹಾಸ ಅಂದರೆ ಇದೊಂದು ಪ್ರತಿಯೊಬ್ಬರು ಮನೆಯಲ್ಲೂ ಇರಬೇಕಿದ್ರು ಈ ಪುಸ್ತಕ. ಆದ್ದರಿಂದ ಸ್ನೇಹಿತರೆ, ಆಮೇಲೆ ಯಾರು ಬಂದು ಟೇಸ್ಟ್ ಹಾಕ್ತೀನಿ ಅನ್ನೋರು ಬಂದು